ಶಿಷ್ಯರೇ, ಈ ರೀತಿಯಾಗಿ ಹಿರಣ್ಯಕಶಿಪುವಿನ ಭಟರು ಪ್ರಹ್ಲಾದನನ್ನು ಕೊಲ್ಲಲು ಹಲವು ಪ್ರಯತ್ನಗಳನ್ನು ಮಾಡಿದರೂ ಅವೆಲ್ಲ ವಿಫಲವಾದವು. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರಹ್ಲಾದ ಅಂಜಲಿಲ್ಲ. ಪ್ರತಿ ಸಲವೂ ಭಕ್ತ ಪರಾಧೀನನಾದ ಶ್ರೀಹರಿಯೇ ಅವನನ್ನು ರಕ್ಷಿಸುತ್ತಿದ್ದ. ಶ್ರೀಹರಿ ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಎನ್ನುವುದಕ್ಕೆ ಪ್ರಹ್ಲಾದ ಅತ್ಯುತ್ತಮ ನಿದರ್ಶನವಾಗಿದ್ದಾನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಭಕ್ತವತ್ಸಲನೆಂದು ಅವನನ್ನು ಏಕೆ ಕರೆಯುತ್ತಾರೆ? ಅಂತಹ ಕೃಪೆ ದೊರೆಯಬೇಕಾದರೆ ಭಕ್ತನಾದವನ ಭಕ್ತಿಯು ಅಷ್ಟೇ ಪ್ರಬಲವಾಗಿರಬೇಕು. ಪ್ರಬಲವಾದ ಭಕ್ತಿ ಎಂದರೆ ಯಾವುದು? ಅಂತಹ ಪ್ರಬಲವಾದ ಭಕ್ತಿ ಪ್ರಹ್ಲಾದನಲ್ಲಿತ್ತೆ? ಇತ್ತು, ಖಂಡಿತ ಇತ್ತು. ಭಗವಂತನಲ್ಲಿ ನಿಷ್ಕಳಂಕವಾದ, ನಿಷ್ಕಾಮವಾದ, ನಿರ್ಮಲವಾದ ಭಕ್ತಿಯೇ ಪ್ರಬಲವಾದ ಭಕ್ತಿ. ಅಂಥ ನಿಸ್ಸೀಮವಾದ ಭಕ್ತಿ ಪ್ರಹ್ಲಾದನಲ್ಲಿತ್ತು. ಅಂಥ ಭಕ್ತಿಯ ಹೊರತು ಪ್ರಹ್ಲಾದನು ಶ್ರೀಹರಿಯಲ್ಲಿ ಏನನ್ನೂ ಬೇಡಲಿಲ್ಲ. ಹೌದು ಗುರುಗಳೇ, ಪ್ರಹ್ಲಾದ ಭೋಗಭಾಗ್ಯಗಳನ್ನು ಬಯಸಿದ್ದರೆ ದೈತ್ಯ ರಾಜನಾದ ಅವನ ತಂದೆಯೇ ಅದನ್ನು ನೀಡುತ್ತಿದ್ದ. ಅವೆಲ್ಲ ತೀರ ಕ್ಷುಲ್ಲಕವೆಂದು ಪ್ರಹ್ಲಾದ ತಿರಸ್ಕರಿಸಿದ. ಭಕ್ತಿಗಿಂತ ಮಿಗಿಲಾದದ್ದು ಅವನ ದೃಷ್ಟಿಯಲ್ಲಿ ಬೇರೆ ಯಾವುದೂ ಇರಲಿಲ್ಲ. ಅವನು ತನ್ನ ತಂದೆಗೆ ಹೇಳಿದ್ದು ಅದನ್ನೇ. ಅವನ ಕೋಪಕ್ಕೆ ಪಾತ್ರನಾದದ್ದು ಅದರಿಂದಲೇ. ಅಂತಹ ಅನನ್ಯ ಭಕ್ತನನ್ನು ಶ್ರೀಹರಿಯು ಪ್ರೀತಿಸದೆ ಏನು ಮಾಡುತ್ತಾನೆ? ಅವನಿಗೆ ಕೇಡಾಗಲು ಬಿಡುತ್ತಾನೆಯೇ? ಏನೇ ಆದರೂ ಅಂತಹ ಹರಿಭಕ್ತಿಯನ್ನು ಸಾಧಿಸುವುದು ಸಾಮಾನ್ಯರಿಂದ ಎಂದಿಗೂ ಸಾಧ್ಯವಿಲ್ಲ. ಹೌದು, ಅದು ಎಲ್ಲರಿಗೂ ಸುಲಭ ಸಾಧ್ಯವಲ್ಲ. ಅದಕ್ಕೂ ಹರಿಯ ಅನುಗ್ರಹ ಬೇಕೇ ಬೇಕು. ಆ ಅನುಗ್ರಹ ಪಡೆಯಬೇಕೆಂದರೆ ಹರಿಭಕ್ತಿಯೇ ಸಾಧನ. ಭಕ್ತ ಕರೆದಾಗ ಬರುವ ಶ್ರೀಹರಿ ಅವನನ್ನು ಕಾಪಾಡುತ್ತಾನೆ, ತನ್ನ ಮಹಿಮೆಯನ್ನು ತೋರುತ್ತಾನೆ. ಗುರುದೇವ, ಪ್ರಹ್ಲಾದನನ್ನು ಕೊಲ್ಲಿಸುವ ಎಲ್ಲ ಪ್ರಯತ್ನಗಳು ವಿಫಲವಾದ ಮೇಲೆ ಹಿರಣ್ಯಕಶಿಪು ಮತ್ತೇನು ಮಾಡಿದ? ಮತ್ತಾವ ಶಕ್ತಿಯನ್ನು ಪ್ರಯೋಗಿಸಿದ? ಶಿಷ್ಯರೇ, ಭಟರ ಮೂಲಕ ಕೊಲ್ಲಿಸುವುದು ಸಾಧ್ಯವಿಲ್ಲವೆಂದು ಅರಿವಾದ ಮೇಲೆ ಹಿರಣ್ಯಕಶಿಪು ಮಗನನ್ನು ಎದುರಿಗೆ ನಿಲ್ಲಿಸಿಕೊಂಡು ಪ್ರಶ್ನೆ ಮಾಡತೊಡಗಿದ. ಎಲ್ಲವೋ ಮೂರ್ಖ ಬಾಲಕ ಪ್ರಹ್ಲಾದ, ನನ್ನ ಮಗನಾಗಿದ್ದು ಆ ಅಸುರಕುಲ ವೈರಿಯಾದ ಹರಿಯನ್ನು ಸರ್ವೇಶ್ವರನೆಂದು ಪರಮ ದೈವವೆಂದು ಸ್ತುತಿಸುತ್ತಿರುವೆಯಲ್ಲ. ನಿನ್ನ ವಿವೇಕಕ್ಕೆ ನಾನೇನೆಂದು ಹೇಳಲಿ? ತಂದೆಯ ಮಾತನ್ನೇ ಧಿಕ್ಕರಿಸುತ್ತಿರುವ ಉದ್ಧಟ, ಎಲ್ಲಿರುವನು ಹೇಳು ನಿನ್ನ ಆ ಹರಿ? ನಾನು ಅಲ್ಲಿಗೆ ಹೋಗಿ ಅವನನ್ನು ಈಗಲೇ ಇಲ್ಲವಾಗಿಸುತ್ತೇನೆ. ಆಗಲಾದರೂ ಈ ಹಿರಣ್ಯಕಶಿಪುವೇ ಸರ್ವೋತ್ತಮ, ಸರ್ವಶ್ರೇಷ್ಠ ಎಂದು ನೀನು ಒಪ್ಪಿಕೊಳ್ಳುವಂತಾಗುತ್ತದೆ. ತಂದೆ, ಸರ್ವಶಕ್ತನಾದ ಸರ್ವವ್ಯಾಪಕನೂ ಆದ ಶ್ರೀಹರಿ ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ. ಸಾಕು ಸಾಕು, ಮತ್ತೆ ಮತ್ತೆ ಅದೇ ವ್ಯರ್ಥ ಪ್ರಲಾಪ. ಆ ವಂಚಕ ಹರಿ ನಿನ್ನಲ್ಲಿರಬಹುದು, ಆದರೆ ನನ್ನಲ್ಲಿಲ್ಲ. ಸರ್ವವ್ಯಾಪಿ ಎಂದು ಹೇಳುವ ಆ ನಿನ್ನ ಹರಿ ಈ ಅರಮನೆಯಲ್ಲಿ ಇದ್ದಾನೆಯೇ? ಇದ್ದಾನೆ ತಂದೆ. ಚರಾಚರ ಪ್ರಪಂಚದಲ್ಲಿಯೂ ಇರುವ ಆ ಶ್ರೀಹರಿ ಈ ಅರಮನೆಯಲ್ಲಿರುವುದಿಲ್ಲವೇ? ಈ ಅರಮನೆಯಲ್ಲಿ ಎಲ್ಲಿದ್ದಾನೆ? ಎಲ್ಲಾ ಕಡೆಯೂ ಇದ್ದಾನೆ ತಂದೆ. ಎಲ್ಲ ಕಡೆಯಲ್ಲೂ ಇರುವ ಹರಿ ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲ. ಭಕ್ತಿಯಿಂದ ಕೂಗಿದರೆ ಅವನು ಖಂಡಿತ ಕಾಣುತ್ತಾನೆ ತಂದೆ. ಮುಚ್ಚು ಬಾಯ್, ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಾನು ನನ್ನ ವೈರಿಯನ್ನು ಭಕ್ತಿಯಿಂದ ಕರೆಯಬೇಕೆ? ಇಲ್ಲ, ನಾನು ಆ ಹರಿಯನ್ನು ಎಲ್ಲವೋ ಹೇಳಿ ಹರಿ ಬಾ ಎಂದು ಪಂಥ ಆಹ್ವಾನ ನೀಡಿ ಆಕ್ರೋಶದಿಂದ ಕರೆಯುತ್ತೇನೆ. ಹೇಳು, ಎಲ್ಲಿರುವನು ನಿನ್ನ ಹರಿ? ಈ ಕಂಬದಲ್ಲಿರುವನೇ? ಈ ಕಂಬದಲ್ಲಿರುವನೇ? ಈ ಕಂಬದಲ್ಲಿರುವನೇ? ಇಲ್ಲ, ಈ ಕಂಬದಲ್ಲಿರುವನೇ? ಇರುವನು ತಂದೆ.
ಕಂಬದಲ್ಲಿರುವನೇ? ಆ ಕಂಬದಲ್ಲೂ ಇರುವನು ತಂದೆ. ಈ ಕಂಬದಲ್ಲಿ ಇರುವನೇ? ಇರುವನು ತಂದೆ. ಈ ಕಂಬದಲ್ಲಿ? ಇರುವನು ತಂದೆ. ಈ ಕಂಬದಲ್ಲಿ? ಇರುವನು ತಂದೆ. ಆ ಕಂಬದಲ್ಲಿ? ಅಲ್ಲಿಯೂ ಇರುವನು ತಂದೆ. ಸರಿ, ಆ ವಂಚಕ ಹರಿಯು ಈ ಕಂಬದಲ್ಲಿದ್ದರೆ ಅವನನ್ನು ಈಗಲೇ ಬಡಿದುಕೊಳ್ಳುತ್ತೇನೆ.